ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ದೆಹಲಿ ಚುನಾವಣೆ ಒಂದು ರೀತಿ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಮೂರು ಪಕ್ಷಗಳು ಅಲ್ಲಿ ಜನರ ಮನಸ್ಸನ್ನು ಒಲಿಸ್ಕೊಳ್ಳಿಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಗೆಲ್ಲೇಬೇಕು ಅಂತ ಹೇಳಿ ಉಚಿತಗಳ ಮಹಾಪೂರವೇ ಅಲ್ಲಿ ಹರಿತಾ ಇದೆ. ಅಂದ್ರೆ ಎಲ್ಲ ಪಕ್ಷದವರು, ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಕಾಂಗ್ರೆಸ್, ಬಿಜೆಪಿ ಎಲ್ಲರೂ ಅಷ್ಟೇ ಹಲವಾರು ಉಚಿತಗಳ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಅಂತೇಳಿ ಹೇಳಿದ್ರೆ ನಮ್ಗೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ. ಅಷ್ಟೊಂದು ಉಚಿತಗಳನ್ನ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಈ ಉಚಿತಗಳನ್ನ ಕೊಡೋದಿದೆಯಲ್ಲ, ಇದರಿಂದಾಗಿ ಜನರನ್ನ ದಾರಿ ತಪ್ಪಿಸ್ತಾರೆ ಹೊರತು ಅದರಿಂದ ಯಾರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಜನರಿಗೆ ಇದರಿಂದ ಸಹಾಯ ಆಗ್ಬಹುದು, ಆದ್ರೆ ಹೆಚ್ಚಿನ ಜನರಿಗೆ ಇದರಿಂದ ಹೊರೆ ಆಗುತ್ತೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಇದು ನಿಮ್ಗೆಲ್ರಿಗೂ ಗೊತ್ತಿದೆ. ಆದ್ರೂ ಕೂಡ ಈ ಉಚಿತಗಳನ್ನ ನಾವು ಸದ್ಯಕ್ಕೀಗ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮಹಿಳೆಯರ ಮತವನ್ನ ಸೆಳಿಲಿಕ್ಕಾಗಿ ಮಹಿಳೆಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಈ ಉಚಿತಗಳ ಘೋಷಣೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಗಂಡಸರಾದ್ರೆ ಆ ಕಡೆ ಈ ಕಡೆ ಹೋಗ್ಬೋದು, ಅಂದ್ರೆ ಅವರ ಮನಸ್ಸು ಯಾವ ಮೊಮೆಂಟ್ ಅಲ್ಲಿ ಬೇಕಾದ್ರೆ ಬದಲಾಗ್ಬೋದು. ಆದ್ರೆ ಹೆಂಗಸರಾಗಲ್ಲ. ಅವ್ರು ಯಾರು ಉಚಿತವಾಗಿ ಏನಾದ್ರು ಕೊಟ್ರೆ ಅದನ್ನ ಅವ್ರು ನೆನ್ಪಿಟ್ಕೊಂಡು ಅವ್ರಿಗೆ ಮತ ಹಾಕ್ತಾರೆ ಅನ್ನೋದು ಈ ರಾಜಕೀಯ ನಾಯಕರುಗಳಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದಾಗಿ ಪ್ರತಿ ಚುನಾವಣೆಯಲ್ಲೂ ಈ ಉಚಿತಗಳ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗ್ತಾನೆ ಇದೆ. ಅದೇನೇ ಇರಲಿ, ಈಗ ಈ ಚುನಾವಣೆ ಬಗ್ಗೆ ಸಮೀಕ್ಷೆ ಮಾಡೋದಾದ್ರೆ ಇತ್ತೀಚೆಗೆ ಬಂದಿರುವಂತಹ ಸಮೀಕ್ಷೆಗಳ ಪ್ರಕಾರ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಹೆಚ್ಚು ಕಡಿಮೆ ಒಂದು 51% ವರೆಗೆ ಮತವನ್ನ ಗಳಿಸ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಕಳೆದ ವಾರದ ಸಮೀಕ್ಷೆ. ಕೊನೆಗೆ ಅದು ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಹೋಗ್ತದೆ. ನಂತರ ಬಿಜೆಪಿಯವರು 41ರಿಂದ 42% ಮತವನ್ನ ಪಡೀತಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಉಳಿದಿರುವಂತಹ 6-7% ಮತವನ್ನ ಪಡ್ಕೊಳ್ತದೆ. ಅಂದ್ರೆ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಹೀನಾಯವಾಗಿ ಇರ್ತದೆ ಈ ಬಾರಿ ಕೂಡ. ಇದು ಅಲ್ಲಿ ಕೊಟ್ಟಿರುವಂತಹ ಸಮೀಕ್ಷೆ. ಅದೇ ರೀತಿಯಲ್ಲಿ ಎಷ್ಟು ಕ್ಷೇತ್ರಗಳನ್ನ ಯಾರು ಗೆಲ್ತಾರೆ ಅನ್ನೋದಾದ್ರೆ ಆಮ್ ಆದ್ಮಿ ಪಾರ್ಟಿ ಬಹುಮತವನ್ನ ಪಡಿತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಿಜೆಪಿ 30 ಸ್ಥಾನಗಳವರೆಗೆ ಗೆಲ್ಲುವ ಸಾಧ್ಯತೆಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಸಮೀಕ್ಷೆಯನ್ನು ಕೂಡ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಹಿಂದೆ ನಡೆದಿರುವಂತಹ ಹರಿಯಾಣ ಚುನಾವಣೆ ನೋಡಿದ್ದೀರಾ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರ ಚುನಾವಣೆಯನ್ನ ನೋಡಿದ್ದೀರಾ. ಕೊನೆಯ ಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಅಲ್ಲಿ ಅಂತೇಳಿ. ಈ ಎರಡು ಚುನಾವಣೆಯಲ್ಲಿ ಬಿಜೆಪಿ ನೆಲಕಚ್ತದೆ ಅಂತಕೊಂಡೇ ಹೇಳಿದ್ದಾರೆ. ಆದ್ರೆ ಕೊನೆಗೆ ಅವರು ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸಿದ್ರು. ಇದು ನಿಮ್ಗೆ ಗೊತ್ತಿರುವಂತದ್ದು. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ RSS. ಅಲ್ಲಿ ಎರಡು ಕಡೆಗಳಲ್ಲಿ RSS ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಕೂಡ RSS ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾ ಇದೆಯಂತೆ. ಹಾಗಾಗಿ ಈ ಮತಗಳ ಚಲಾವಣೆ ಜಾಸ್ತಿ ಆಗ್ಬೋದು ಈ ಬಾರಿ. ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಜನರನ್ನ ಪ್ರೇರೇಪಿಸ್ತಿದ್ದಾರೆ, ಮತಗಟ್ಟೆಗಳಿಗೆ ಹೋಗಿ ಮತವನ್ನ ಚಲಾಯಿಸಿ ಅಂತಕೊಂಡು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಆದ್ರಿಂದ ಮತಗಳ ಚಲಾವಣೆ ಈ ಬಾರಿ ಜಾಸ್ತಿ ಆಗ್ಬೋದು. ಅದಲ್ಲದೆ ಈ ಚುನಾವಣೆ ಈ ಸರಿ ಬುಧವಾರ ಬಂದಿದೆ. ಆದ್ರಿಂದಾಗಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಆಗಲ್ಲ ಜನರಿಗೆ, ಮಿಡ್ ವೀಕ್ ನಲ್ಲಿ ಬಂದಿರೋದ್ರಿಂದ ಸಾಮಾನ್ಯವಾಗಿ ಈ ಬಾರಿ ಆದ್ರಿಂದ ಈ ಬಾರಿ ಮತ ಚಲಾವಣೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಒಂದ್ ವೇಳೆ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಅದರಿಂದಾಗಿ ಹಾನಿಗೊಳಗಾಗೋದು ಆಮ್ ಆದ್ಮಿ ಪಾರ್ಟಿ. ಮತ ಚಲಾವಣೆಯ ಪ್ರಮಾಣ ಜಾಸ್ತಿ ಆದ್ರೆ ಇದರಿಂದಾಗಿ ಬಿಜೆಪಿ ಲಾಭ ಆಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಬಿಜೆಪಿ ಈಗ ಅದರಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಆಮ್ ಆದ್ಮಿ ಮತ್ತು ಬಿಜೆಪಿ ಸಮಸಮವಾಗಿ ಸಣಸಾಟ ಮಾಡ್ತಾ ಇದೆ ಅಂತಲೇ ಹೇಳ್ಬಹುದು. ಇದ್ರ ಮಧ್ಯದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ತಲೆನೋವಾಗಿರೋದು ಏನು ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ದೆಹಲಿಯಲ್ಲಿ ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ. ಈ ರ್ಯಾಲಿಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅರವಿಂದ್ ಕೇಜ್ರಿವಾಲ್ಗೆ ನೇರವಾದಂತಹ ಒಂದು ಪಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಕೇಜ್ರಿವಾಲ್ ಈ ಹಿಂದಿನ 2 ಚುನಾವಣೆಗಳಲ್ಲಿ ದೆಹಲಿಯ ನಿವಾಸಿಗಳಿಗೆ ಒಂದು ಬಹುದೊಡ್ಡದಾದಂತಹ ಆಶ್ವಾಸನೆಯನ್ನು ಕೊಟ್ಟಿದ್ರು. ಅದೇನು ಅಂತ ಹೇಳಿದ್ರೆ, ಯಮುನಾ ನದಿಯನ್ನು ನಾನು ಶುದ್ಧ ಮಾಡ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಯಾಕಂದ್ರೆ ದೆಹಲಿಯ ಜೀವನಾಡಿ ಯಮುನಾ ನದಿ ಅಂತೇಳಿ ಹೇಳ್ಬಹುದು. ಆದ್ರೆ ಇಲ್ಲಿವರೆಗೂ ಕೂಡ ಆ ಕೆಲಸವನ್ನು ಅವ್ರು ಮಾಡ್ಲಿಲ್ಲ. ಅದಕ್ಕೆ ಬದಲಾಗಿ ಆ ನದಿ ದಿನೇ ದಿನೇ ಮಲಿನವಾಗ್ತಾನೆ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಆ ನದಿ ನೀರಿಗೆ ಏನಾದ್ರು ನೀವು ಕೈಯೋ ಕಾಲೋ ಇಟ್ಟರೂ ಸಾಕು ನಿಮ್ಗೆ ಏನಾದ್ರು ಕಾಯಿಲೆ ಅಂಟ್ಕೊಳ್ಬಹುದು. ಆ ಪರಿಸ್ಥಿತಿ ನದಿ ಈಗ ತಲುಪಿದೆ. ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ದೆಹಲಿ ನಿವಾಸಿಗಳಿಗೆ ಕುಡಿಯೋ ನೀರು ಇದೆಯಲ್ಲ, ಶುದ್ಧವಾದಂತ ಕುಡಿಯೋ ನೀರು ಸಿಗೋದು ಮರೀಚಿಕೆ ಆಗ್ಬಿಟ್ಟಿದೆ. ಆದ್ರಿಂದ ಯೋಗಿ ಆದಿತ್ಯನಾಥ್ ಇದೇ ವಿಷಯವನ್ನ ಇಟ್ಕೊಂಡೀಗ ಕೇಜ್ರಿವಾಲ್ ಮೇಲೆ ಮುಗಿಬಿದ್ದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಕೇಜ್ರಿವಾಲ್ ಅವರಿಗೆ ನೇರವಾಗಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಿಮ್ಗೆ ಧೈರ್ಯ ಇದ್ರೆ ಯಮುನಾ ನದಿಯಲ್ಲಿ ಒಮ್ಮೆ ಮುಳುಗೆದ್ದು ನೋಡಿ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಒಮ್ಮೆ ನೀವು ಅಲ್ಲಿ ಮುಳುಗಿ ಎದ್ರೆ ನೀವು ಹೇಗಿರ್ತೀರ ನೋಡೋಣ, ನಿಮ್ಮ ಹೆಲ್ತ್ ಸರಿ ಇರ್ತದಾ ಇಲ್ವಾ ಅಂತೇಳಿ ಒಮ್ಮೆ ಚೆಕ್ ಮಾಡೋಣ ಅಂತೇಳಿ ಹೇಳಿದ್ರು. ಅಂದ್ರೆ ಆ ನದಿಯ ನೀರು ಅಷ್ಟೊಂದು ಕಲುಷಿತಗೊಂಡಿದೆ. ಅದೇ ರೀತಿಯಲ್ಲಿ ಕೇಜ್ರಿವಾಲ್ ಹೇಳಿದ್ದಾರೆ, ಬನ್ನಿ ಗಂಗಾ ನದಿಯಲ್ಲಿ ಕೂಡ ಬಂದು ಸ್ನಾನ ಮಾಡಿ, ಪ್ರಯಾಗ್ರಾಜಿ ಬನ್ನಿ, ನೀವು ಸ್ನಾನ ಮಾಡಿ, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ರು. ಅಂದ್ರೆ ಆ ಮುಖಾಂತರ ಅಲ್ಲಿಯ ಜನತೆಗೆ ಹೇಳ್ತಾ ಇದ್ದಾರೆ, ಯಮುನಾ ನದಿಯನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಕೇಜ್ರಿವಾಲ್. ಅದೇ ನಮ್ಮ ರಾಜ್ಯದಲ್ಲಿರುವಂತಹ ಗಂಗಾ ನದಿಯನ್ನ ಸಂಪೂರ್ಣವಾಗಿ ನಾವು ಸ್ವಚ್ಛ ಮಾಡಿದ್ದೇವೆ. ಈಗ ಬಂದು ನೀವು ಅಲ್ಲಿ ಸ್ನಾನ ಮಾಡಿ
ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನೇರವಾಗಿ ಕುಡಿಯುವ ನೀರಿನ ವಿಷಯಕ್ಕೆ ಈಗ ಯೋಗಿ ಆದಿತ್ಯನಾಥ್ ಅವರು ಕೈ ಹಾಕಿದ್ದಾರೆ. ಈ ಮುಖಾಂತರ ಕೇಜ್ರಿವಾಲ್ಗೆ ನೇರವಾದಂತಹ ಟಕ್ಕರ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪಂಥಾಹ್ವಾನ ಕೂಡ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಇದನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಇದು ಅವ್ರಿಗೆ ಬಿಟ್ಟಿದ್ದು. ಕೇಜ್ರಿವಾಲ್ ಗೊತ್ತಲ್ಲ ನಿಮ್ಗೆ, ಏನ್ ಹೇಳಿದ್ರು ಕೂಡ ಅದಕ್ಕೊಂದು ಸಬೂಬ್ ಹೇಳ್ತಾರೆ. ಸುಳ್ಳು ಹೇಳೋದ್ರಲ್ಲಿ ಕೇಜ್ರಿವಾಲ್ ಅತ್ಯಂತ ನಿಪುಣ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹದ್ದು. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ತಮ್ಮ ಸುಳ್ಳುಗಳ ಮೂಲಕವೇ ಅಲ್ಲಿಯ ಜನರನ್ನ ಗೆಲ್ಲಿಕ್ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಅದಂತೂ ತುಂಬಾ ಕಷ್ಟ ಅನಿಸ್ತಾ ಇದೆ. ಏನೇ ಆಗಲಿ ಅಲ್ಲಿ ಯಾರೇ ಚುನಾವಣೆಯನ್ನ ಗೆದ್ರು ಕೂಡ ಈ ಉಚಿತಗಳನ್ನ ನೆರವೇರಿಸೋದ್ರಲ್ಲೇ ಆ ಸರ್ಕಾರ ಸುಸ್ತಾಗಿ ಹೋಗೋದಂತೂ ಖಂಡಿತ. ಈ ಉಚಿತಗಳಿಗಾಗಿ ಇವರು ಸಾಲಗಳನ್ನು ತರಲಿಕ್ಕೆ ಶುರು ಮಾಡ್ತಾರೆ. ಸಾಲ ತರ್ತಾರೆ, ಆ ಸಾಲವನ್ನ ತೀರಿಸಬೇಕಾಗಿರೋರು ನಾವೇ ತೀರಿಸ್ಬೇಕಂದ್ರೆ ಅಲ್ಲಿಯ ಜನತೆ ತೀರಿಸಬೇಕಾಗಿ ಬರ್ತದೆ. ಯಾಕಂದ್ರೆ ಇದೇನು ಪರ್ಸನಲ್ ಲೋನ್ ಅಲ್ಲ ಅವ್ರು ತಗೊಳ್ಳೋದು, ಅದಕ್ಕೆ ಬದಲಾಗಿ ಸರ್ಕಾರಗಳು ತಗೊಳ್ಳುವಂತ ಸಾಲ. ಕರ್ನಾಟಕದಲ್ಲಿ ಕೂಡ ನಡೀತಾರೆ, ನಿಮ್ಗೆ ಗೊತ್ತಿದೆ, ಸಾಲಗಳನ್ನು ತಗೊಳ್ತಾ ಇದ್ದಾರೆ. ಆ ಸಾಲವನ್ನ ನಾವು ತೀರಿಸಬೇಕಾಗಿ ಬರ್ತದೆ ಮುಂದಿನ ದಿನಗಳಲ್ಲಿ. ಅದೇನೇ ಇರಲಿ, ದೆಹಲಿ ಚುನಾವಣೆ ಇದೆಯಲ್ಲ, ಈ ಉಚಿತಗಳ ಮೇಲೆ ಡಿಪೆಂಡ್ ಆಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ಉಚಿತಗಳನ್ನ ಕೊಟ್ಟು ಜನರಿಂದ ಮತವನ್ನ ಗಳಿಸ್ತಾರಲ್ಲ, ಇದರಿಂದ ಒಳ್ಳೇದಾಗೋದಕ್ಕಿಂತಲೂ ಹಾನಿಯಾಗೋದೇ ಜಾಸ್ತಿ. ಸ್ನೇಹಿತರೆ, ಈ ಉಚಿತಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ನಾನು ಹಂಚ್ಕೊಂಡಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.